ನಾನು ಇವಾಗ ಉದ್ಗೂರಲ್ಲಿದ್ದೀನಿ, ನಮ್ಮ ತಾಯಿಯವ್ರ ಮನೆಯಲ್ಲಿ. ನಾನು ನಿನ್ನೆ ಬೆಂಗಳೂರಿಂದ ಬಂದ್ವಿ. ಯಾರೋ ಅಜ್ಜಿ ಪಾಪ ಮಧ್ಯ ರೋಡಲ್ಲಿ ನಡ್ಕೊಂಡು ಬರ್ತಿದ್ರು. ಅವ್ರ ಕಾಲಿಗೆ ಚಪ್ಪಲಿ ಇದ್ದಿಲ್ಲ. ನಿಲ್ಲಿಸಿ ಚಪ್ಪಲಿಯಲ್ಲಿ ಅಂದರೆ ಇಲ್ಲ ಅಂದರು. ಕೊಡ್ಸೋಣ ಅಂತ ನಿಲ್ಸಿದ್ರೆ ಅದು ಯಾವುದೂ ಶಾಪ್ ಇದ್ದಿಲ್ಲ, ಹಳ್ಳಿ ಬೇರೆ. ಅದಕ್ಕೆ ನಮ್ಮಮ್ಮ ಕಾಲಲ್ಲಿ ಇದ್ದಿದ್ದ ಚಪ್ಪಲಿನೇ ಕೊಟ್ಟರು ಅವ್ರಿಗೆ. ಆ ಅಜ್ಜಿ ಪಾಪ ಬೇಡಮ್ಮ ನೀನೇ ಹಾಕ್ಕೋ ನನಗಿದಾಗಲ್ಲ ಅಂದರು. ಆದರೂ ನಮ್ಮಮ್ಮ ಬಲವಂತವಾಗಿ ಕೊಟ್ಟರು. ತುಂಬ ಖುಷಿಪಟ್ಟರು ಆ ಅಜ್ಜಿ. ಕೊನೆಗೂ ನಾವು ರೀಚ್ ಆದ್ವಿ. ವಾಡ್ದಾಸಹಳ್ಳಿ ಲೇಕ್ ಅಂತೂ ಲೊಕೇಶನ್ ಅಂತೂ ಸೂಪರಾಗಿದೆ. ಫೋಟೋಶೂಟ್ಸ್ಗೆಲ್ಲ ಚೆನ್ನಾಗಿರುತ್ತೆ. ತುಂಬ ಜನನೇ ಇರ್ತಾರೆ ವೀಕೆಂಡ್ ಟೈಮು. ಬಟ್ ನಾವು ಹೋಗಿದ್ದಿದ್ದು ವೀಕೆಂಡ್ ಟೈಮಲ್ಲ. ಸೊ ನಾವು ಹೋಗಿದ್ದು ವೆಡ್ನೆಸ್ಡೇ. ಸೊ ಅಷ್ಟು ಜನ ಇದ್ದಿಲ್ಲ. ಬರ್ತಾ ತುಂಬ ಜನ ಬರ್ತಿದ್ರು. ಬಟ್ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾವು ಎಂಜಾಯ್ಮೆಂಟಲ್ಲಿ ಬ್ಯುಸಿ ಇದ್ರಿ. ಯಾವ ಕೆರೆ ಅಮ್ಮ ಇದು? ವಾಡ್ದಾಸಹಳ್ಳಿ ಕೆರೆ. ಹೆಂಗಿದೆ ನೀರು? ಒಳಗಡೆ ಇತ್ತಾ? ಇಲ್ಲೇ ಪಕ್ಕನೇ ಹಸ್ಬೆಂಡ್ ಇದ್ದಂಗೆ ಐತಲ್ಲ. ಹುಷಾರು, ಏನು ಇಲ್ಲ ಅಲ್ಲಿ. ಕಲ್ಲು ಏನು ಇಲ್ಲ. ಹಂಗೆ ಅಲ್ಲೊಬ್ರು ಜಿಲೇಬಿ ಫಿಶ್ ಅಂತ ಇದು ಇಡ್ತಿದ್ರು. ನಾವು ನೋಡೋಕ್ಕಂತ ಹೋಗಿದ್ವಿ. ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ನಿಮಗೂ ತೋರಿಸೋಣ ಅಂತ. ಫುಲ್ ಡಿಫ್ರೆಂಟಾಗಿದೆ. ಫಸ್ಟ್ ಟೈಮ್ ಲೈಫಲ್ಲಿ ನೋಡಿದ್ದು ಇದನ್ನು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ಅಂಕಿತ ಇಳ್ದು ಹೋಗ್ತಾವಳು ಒಳಗಡೆ. ಭಯನೇ ಇಲ್ಲ ನೀರಂದರೆ ಅವಳಿಗೆ. ಚಪ್ಪಲಿ ಬಿಡಿ, ಚಪ್ಪಲಿ ಹಾಕೊಂಡು ಹೋಗ್ತಾರ ನೀರಿಗೆ. ಬಿಟ್ಬಿಡು, ಇಲ್ಲಿ ಮೇಲೆ ಚಪ್ಪಲಿ ಬಿಡು. ಚಿಕ್ಕ ಮೀನಿದೆ, ಹಿಡ್ಕೊ. ಎಲ್ಲ ತಗೊಂಡೋಗೋಣ ಮನೆಗೆ. ಹೋಗು ಇನ್ನು ಸ್ವಲ್ಪ ಅಲ್ಲಿ ಹೋಗಿ. ಏನು ಆಗಲ್ಲ, ಏನು ಪರವಾಗಿಲ್ಲ, ಹೋಗು. ಹುಷಾರು, ಜಾರ್ತಿತ್ತು. ತಗೋ ನೀನು ಮಾಡು. ರೀಲ್ಸು ವೀಡಿಯೋಸ್ ಎಲ್ಲ ತಗೊಂಡು ಫೋಟೋ ಸ್ವಲ್ಪ ಹಿಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ಟೆ.
ನೀರಂದರೆ ಭಯ, ಬಟ್ ಆದರೂ ಅಷ್ಟೊಂದು ಒಳಗಡೆ ಏನೂ ಹೋಗಿರಲಿಲ್ಲ. ನಾನು ಅಲ್ಲಲ್ಲೇ ಆಡ್ತಿದ್ದೆ. ಹಳ್ಳಿ ಅಂದರೆ ಒಂಥರ ಚೆನ್ನಾಗಿರುತ್ತೆ. ಟ್ರೀಸು, ಫುಲ್ಲು ಗ್ರೀನರಿಯಾಗಿ ಚೆನ್ನಾಗಿರುತ್ತೆ. ಸೊ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.